ಎಲ್ಲರಿಗೂ ನಮಸ್ಕಾರ. ನಾನು ಬೇಕ್ರಿಗೆ ಬಂದಿದ್ದೆ, ಏನೋ ತಗೋಬೇಕು ಅಂತ ಬಂದಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಆಟೋನೇ ಪಲ್ಟಿ ಆಗಿಬಿಟ್ಟಿದೆ. ಸದ್ಯಕ್ಕೆ ಅನಾಹುತ ಏನೂ ಆಗಿಲ್ಲ. ನಮ್ಮ ಅಣ್ಣಂದೇ ಗಾಡಿ ನಾನು ನೋಡಿದ ತಕ್ಷಣ ಬಿದ್ದೋಗಿದ್ದಾನೆ. ತುಂಬ ಬೇಜಾರಾಯಿತು. ನಮ್ಮ ಮುಳಬಾಗಿಲು ನಗರದಲ್ಲಿ ಮೊನ್ನೆ ತಾನೇ ನಮ್ಮ ಬಂಗಾರಿ ಮಂಜಣ್ಣನವರು ಒಂದು ಮಾಧ್ಯಮದಲ್ಲಿ ಹಳ್ಳಿಗಳು ತುಂಬ ಇದೆ, ಮಳೆ ಬಿದ್ದು ನಗರದಲ್ಲಿ ತುಂಬ ಕಡೆ ಈ ನಮ್ಮ ಹಳೆ ಮಯೂರ ಬೇಕ್ರಿ ಮುಂದ್ಗಡೆ ಆಗಿರ್ಬೋದು, ಮತ್ತೆ ಅಲ್ಲಿ ಹಾಸ್ಪಿಟಲ್ ಮುಂಭಾಗ ಆಗಿರ್ಬೋದು, ಮತ್ತೆ ಅಲ್ಲಿ ತಾಲೂಕು ದಂಡಾಧಿಕಾರಿ ಮನೆ ಮುಂದ್ಗಡೆ ಹಳ್ಳ ಬಿದ್ದಿದೆ. ಈ ಅಧಿಕಾರಿಗಳು ಬರೀ ಸುತ್ತಾಡ್ತಾ ಹೋಗ್ತಾ ಬರ್ತಾರೆ, ಹಳ್ಳಿಗಳು ಅವರು ಹಿಡಿತಾರೆ ಹೋಗ್ತಾರೆ ಇದ್ದಾರೆ. ನಾನು PWD ಅಧಿಕಾರಿಗೆ ನಾನು ಮನವಿ ಮಾಡ್ತೀನಿ, ನಿಮಗೇನಾದ್ರೂ ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ಮೊನ್ನೆ ತಾನೇ ಮಾಧ್ಯಮದಲ್ಲಿ ಬಂಗಾರಿ ಮಂಜಣ್ಣ ಹೇಳಿದ್ದಾರೆ ಅದನ್ನ ಸರಿಪಡಿಸಿ ಅಂತ. ನೀವು ಈ ಹಳ್ಳದಲ್ಲಿ ಸುತ್ತಾಡ್ತಾ ಹೋಗ್ತಾ ಇದೀರಾ, ಬರ್ತಾ ಇದೀರಾ. ಈ ಒಂದು ಚಿಕ್ಕ ವಿಚಾರಕ್ಕೆ ನಾವು ಮತ್ತೆ ಶಾಸಕರಿಗೆ ನಾವು ಹೇಳಕ್ಕಾಗ್ತದ? ಆದ್ರಿಂದ PWD ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ನೀವು ಸುತ್ತಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನೋ ಅನ್ಬೋದು. ಸುತ್ತಾಡ್ತಾ ಇದೀರ, ಡೈಲಿ ಸುತ್ತಾಡ್ತಾ ಇದೀರಾ. ಇಲ್ಲ ಅಂತಲ್ಲ, ನಮ್ಮ ತಾಲೂಕ್ ಆಫೀಸ್ ಮುಂದ್ಗಡೆ, ಮತ್ತೆ ತಾಯಂದಿರ ಮನೆಯವರ ಮುಂದ್ಗಡೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂಭಾಗ, ಮತ್ತೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕೂಡ ಹಲವಾರು ಕಡೆ ಹಳ್ಳಗಳು ತುಂಬಾ 2 ಅಡಿ 3 ಅಡಿ ಹಳ್ಳ ಬಿದ್ದಿದೆ. ನೀವೇನ್ ಮಾಡ್ತಾ ಇದ್ದೀರಾ? ನಾವ್ 7 ಗಂಟೆ ಇಟ್ಕೋಬೇಕಾ? ನಿಮ್ಗೆ ಅಷ್ಟು ಮಾತ್ರ ಪರಿಜ್ಞಾನ ಇಲ್ವಾ ನಿಮ್ಗೆ? ನಾವೇನಾದ್ರು ನಿಮ್ಗೆ ಹೇಳಕ್ ಹೋದ್ರೆ ನೋಡಪ್ಪ ಇಂಥವ್ರು ಹೇಳೋದು ಅಂತ ನಾವ್ ಹೇಳಿ ಇಲ್ಲ, ನೀವು ಎಚ್ಚೆತ್ಕೋಬೇಕಾಗಾದ್ರೆ. ಇದನ್ನು ಕೂಡಲೇ ಹೇಳ್ತಾ ಇದೀನಿ. ಇವತ್ತು ಶುಕ್ರವಾರ, ಸೋಮವಾರದ ಒಳಗಡೆ ನೀವು ಈ ಹಳ್ಳಿಗಳನ್ನ ಮುಚ್ಚಿಸ್ಬೇಕು. ಏನ್ ಹಳ್ಳಿಗಳಿದ್ದಾವೆ, ಇಲ್ಲ ಅಂದ್ರೆ ಅಲ್ಲಿ ನಿಮ್ಮ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ. ನಾವ್ ಇದನ್ನು ಕೂಡ ನಮ್ಮ ಶಾಸಕರಿಗೆ ಹೇಳ್ಬೇಕು ಅಂದ್ರೆ ಆಗಲ್ಲ. ತಾಲೂಕಿನ ಎಲ್ಲಾ ಕೆಲಸಗಳು ಮಾಡ್ತಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಬಟ್ ಈ ವಿಚಾರ ಒಂದು ಹಳ್ಳ ಬಿದ್ದಾಗಿದೆ ಅಂದ್ಬಿಟ್ಟು ಶಾಸಕರಿಗೆ ಫೋನ್ ಮಾಡಿ, ಮತ್ತೆ ಶಾಸಕರ ಕಡೆ ನಿಮಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಪರಿಕರಣ ಇದೆಯಾ ಅಂತ ಏನ್ ಕೆಲಸ ಮಾಡ್ತಾ ಇದ್ದೀವಿ ತಾಲೂಕಿನಲ್ಲಿ? PWD ಅಧಿಕಾರಿಗಳು ಕೇಳ್ತೀನಿ ನಾನು. ಈ ಆಟೋ ಬಿದ್ದಾಗಿತ್ತು, ಸದ್ಯಕ್ಕೆ ಏನು ಅನಾಹುತ ಆಗಿಲ್ಲ, ಏನೋ ಚೆನ್ನಾಗಿದೆ. ಅಕಸ್ಮಾತ್ ಆಗಿದ್ರೆ ಇದಕ್ಕೆ ಹೊಣೆ ಯಾರು? ನಿಮ್ಗೆ ಏನಾದ್ರು ಸ್ವಲ್ಪ ಮಾನ ಮರ್ಯಾದೆ ಎದ್ದಿದ್ರ ನೀವ್ ಯಾವಾಗ ರೆಡಿ ಪಡ್ತಿದ್ರಿ? ಒಂದು ಕಿವಿಯಲ್ಲಿ ಹೇಳೋದು, ಇನ್ನೊಂದು ಕಿವಿಯಲ್ಲಿ ಬಿಡ್ತಾ ಇರೋದು, ಈ ತರ ಆಗಿದೆ. PWD ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂತ ಇದೀನಿ. ಆದಷ್ಟು ಕೂಡಲೇ ಏನ್ ಹಳ್ಳಿಗಳಿದೆ ನಗರದಲ್ಲಿ ಅದು ಕೂಡಲೇ ಸರಿಪಡಿಸ್ಬೇಕು ಅಂತ ತಮ್ಮಲ್ಲಿ ಕಲ್ಕಣಿಯ ಮನವಿ ಮಾಡ್ತಾ ಇದೀನಿ. ಒಂದು ವೇಳೆ ಸೋಮವಾರದ ಒಳಗಡೆ ಏನಾದ್ರು ಸರಿಪಡಿಸಿಲ್ಲ ಅಂದ್ರೆ ನಿಮ್ಮ ಆಫೀಸ್ಗೆ ಮುತ್ತಿಗೆ ಹಾಕಿ ನಿಮ್ಮ ಮಾನ ಮರ್ಯಾದೆ ತೆಗೆದ್ಬಿಡ್ತೀವಿ. ಹುಷಾರ್. ಯಾಕೆ ಅಂದ್ರೆ ಅನ್ನ ಬಿದ್ದಿದ್ದಾನಿಲ್ಲ, ಏನು ಹೆಚ್ಚು ಕಡಿಮೆ ಆಗಿಲ್ಲ. ಪದೇ ಹೇಳ್ತಾ ಇದೀನಿ. ಏನೋ ಆಟೋ ಗ್ಲಾಸ್ಗೆ ಬಿದ್ದ ಹೊರದೋಗಿದ್ರೆ ಯಾರು ನೀವು ಕಳಿಸ್ಕೊಡ್ತೀರಾ ನೀವು? ನಾವ್ ಇಷ್ಟೊಂದು ಆಕ್ರೋಶಿದ್ರೆ ಯಾಕೆ ಮಾತಾಡ್ತೀವಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ಹಳ್ಳ ಬಿದ್ದಿದ್ದ, ಅಲ್ಲೂ ಬಸ್ ಸ್ಟಾಂಡ್ ಅಲ್ಲಿ ಇದೆ. ಇವೆಲ್ಲ ಕೂಡ ನೋಡ್ದಂತೆ ಹೋಗ್ತಾ ಇದ್ರೆ ನಾವ್ ಇನ್ನೇನ್ ಮಾಡ್ಕೊಳ್ಳಿ ಹೇಳಿ? ಬಾಯ್ ಪಡ್ಕೊಂಡು ಸಾಯ್ಬೇಕಾ? ಶಾಲಾ ಕಾಲೇಜ್ ಮಕ್ಳು ಓಡಾಡುವಂತ ರಸ್ತೆ, ಚಿಕ್ಕ ಮಕ್ಳು. ಮೊನ್ನೆ ಯಾವ್ದೋ ಒಂದು ಗಾಡಿ ಬಿದ್ದೋಗಿತ್ತು, ಮಗು 7ನೇ ಕ್ಲಾಸ್ 8ನೇ ಕ್ಲಾಸ್ ಮಗು, ಅದು ಇಲ್ಲಿ ಬಿದ್ದೋಗಿದೆ. ನಾನು ಅಲ್ಲೇನು ತಗೊಳಕ್ ಬಂದೆ, ಅಲ್ಲಿ ನೋಡಿದೆ. ಆಯ್ತು ಪಾಪ, ಇಲ್ಲಿ ಜನರು ಪಾಪ ಇಲ್ಲಿ ಎತ್ತು ಕಳಿಸ್ಕೊಟ್ರು. ಅದನ್ನ ನಾನು ಹೇಳ್ತಾ ಇದೀನಿ, ಆದಷ್ಟು ಕೂಡಲೇ ಈ ಹಳ್ಳಿಗಳು ಏನಿದೆ ನಗರದಲ್ಲಿ ಇದನ್ನ ಸರಿಪಡಿಸ್ಬೇಕು ಅಂತ ನಮ್ಮ PWD ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು. ನೋಡಿ, ಈ ರಸ್ತೆಯಲ್ಲಿ ಎಲ್ಲರೂ ಓಡಾಡ್ತಾರೆ. ಕಾಂಗ್ರೆಸ್ ಅವರು ಓಡಾಡ್ತಾರೆ, BJP ಲೀಡರ್ಸ್ ಓಡಾಡ್ತಾರೆ, JDS ಲೀಡರ್ಸ್ ಓಡಾಡ್ತಾರೆ. ಯಾರು ಗಮನ ತಗೊಳ್ಳಲ್ಲ. ಯಾರು ಏನನ್ನ ಆಗೋಗ್ಲಿ, ಎಲ್ಲರೂ ಸುತ್ತಾಡ್ತಾ ಇರ್ತಾರೆ ನಗರದಲ್ಲಿ. ತಾವು ಕೂಡ ಒಂದು ಫೋನ್ ಮಾಡಿ ಅಧಿಕಾರಿಗಳಿಗೆ, ಈ ತರ ಹಳ್ಳ ಬಿದ್ದಿದೆಯಪ್ಪ, ಸರಿಪಡಿಸಿ, ತುಂಬಾ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ನೀವ್ ಹೇಳ್ಬೋದಲ್ಲ. ಕಾಂಗ್ರೆಸ್ ಅವರು, BJP ಅವರು, JDS ಅವರು ಯಾರಾದ್ರೂ ಕೂಡ ಯಾಕೆ ಎಚ್ಚೆತ್ಕೊಳ್ಳಲ್ಲ? ನನಗೆ ಯಾಕೆ ಬಿಡಪ್ಪ ಅಂದ್ರೆ ಯಾಕೆ? ಎಂತ ಪರಿಸ್ಥಿತಿ ನೋಡಿ. ನಾವು ಇಲ್ಲ ನಮ್ಮ ನಗರಸಭೆ ಕೆಲವು ಎಲ್ಲ ಸದಸ್ಯರು ಕೂಡ ತಾವು ಕೂಡ ಗಮನ ತರಬಹುದು ಅಧಿಕಾರಿಗಳಿಗೆ. ಈ ತರ ಹಳ್ಳ ಬಿದ್ದಿದ್ಯಪ್ಪ ಅಂತ ನಗರಸಭೆ ಸದಸ್ಯರು ಹೇಳ್ಬೋದು, ಕಾಂಗ್ರೆಸ್ ನಾಯಕರು ಹೇಳ್ಬೋದು, BJP ನಾಯಕರು ಹೇಳ್ಬೋದು, JDS ನಾಯಕರು ಹೇಳ್ಬೋದು. ಎಲ್ಲರೂ ಹೇಳುವಂತ ಅಧಿಕಾರ ಇದೆ. ಹೇಳಿ ಮಾಡಿಸ್ರಿ. ನೋಡಿದಂತೆ ಕೂಡ ಎಲ್ಲರೂ ಹೋಗ್ತಾ ಇದೀರಪ್ಪ. ನಾವೇನಾದ್ರು ಈ ತರ ಇದೆ ನಾವು ಕೇಳಿದಾಗ ನಾವು ಸರಿ ಇಲ್ಲ, ನಾವು ನಿಷ್ಠುರ ಆಗ್ತೀವಿ. ಸದ್ಯಕ್ಕೆ ನಮ್ಮ ಅಣ್ಣ ಆಟೋ ಬಿದ್ದ, ಏನೂ ಆಗಿಲ್ಲ. ಅನಾಹುತ ನಮ್ಗೆ ಪಾರಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಆಗದಂತೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತ ನಾನು ಈ ಕೂಡಲೇ ಕಳ್ಕಳಿಯ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸೋಮವಾರದೊಳಗಡೆ ಈ ಹಳ್ಳಿಗಳ ನಗರದಲ್ಲಿ ಅದೆಲ್ಲ ಬಂದ್ ಮಾಡ್ಬೇಕು, ಮುಚ್ಚಿಸ್ಬೇಕು. ನೀವೆಲ್ಲ ಕೂಡ 2 ಅಡಿ 3 ಅಡಿ ಹಳ್ಳ ಇದೆ, ಅದೆಲ್ಲ ಬಂದ್ ಮಾಡ್ಬೇಕು ಅಂತ, ಮುಚ್ಚಿಸ್ಬೇಕು ಅಂತ ತಮ್ಮ ಕಳ್ಕಳಿಯ ಮನವಿ ಮಾಡ್ತಾ, ಒಂದು ವೇಳೆ ಬಂದ್ ಮಾಡಿಲ್ಲ ಅಂದ್ರೆ ಸೋಮವಾರ ನಿಮ್ಮ ಮಾನ ಮರ್ಯಾದೆ ತೆಗೆದ್ಬಿಡ್ತೀವಿ. ಇವಾಗ ಹೇಳ್ತೇವೆ. ನಮಸ್ಕಾರ.